ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ ಅರ್ಥಶಾಸ್ತ್ರ ವಿಭಾಗದ ಮೊದಲ ಪಾಠ ಹಣ ಮತ್ತು ಸಾಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹಣ ಮತ್ತು ಸಾಲ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳು, ನೋಟ್ಸ್ಗಳು, LBAಗಳು ಎಲ್ಲವೂ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಸೊ ದಯಮಾಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಪ್ರಶ್ನೆ 1, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲ ಪ್ರಶ್ನೆ, ಭಾರತದ ರೂಪಾಯಿ ಡ್ಯಾಶ್ ಪದದಿಂದ ಬಂದಿದೆ ಅಂತ ಕೇಳಿದರೆ ಉತ್ತರ ರೂಪಾಯಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ಚೆಕ್ಗಳು ಡ್ಯಾಶ್ ಹಣದ ಸಾಧನವಾಗಿವೆ ಅಂತ ಕೇಳಿದರು. ಸೊ ಚೆಕ್ಗಳು ಉತ್ತರ ಬಂದ್ಬಿಟ್ಟು ಬ್ಯಾಂಕ್ ಹಣದ ಸಾಧನವಾಗಿದೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 3, ವಿದೇಶಿ ಹಣದೊಂದಿಗೆ ವ್ಯವಹರಿಸುವ ಬ್ಯಾಂಕ್ಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದರು. ಸೊ ವಿದೇಶಿ ಹಣದೊಂದಿಗೆ ವ್ಯವಹಾರ ಮಾಡ್ತಕ್ಕಂಥ ಬ್ಯಾಂಕ್ಗಳಿಗೇನೆ ವಿನಿಮಯ ಬ್ಯಾಂಕು ಅಂತಾನೆ ಕರೆಯೋದು. 4ನೇ ಪ್ರಶ್ನೆಗೆ ಹೋಗೋಣ. ಭಾರತೀಯ ರಿಸರ್ವ್ ಬ್ಯಾಂಕನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಿದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು 1935ರಲ್ಲಿ ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು. ಪ್ರಶ್ನೆ 5, ಜಪಾನ್ ದೇಶದ ನಾಣ್ಯ ಡ್ಯಾಶ್ ಅಂತ ಕೇಳಿದರೆ ಸೊ ಜಪಾನ್ ದೇಶದಲ್ಲಿ ಚಲಾವಣೆಯಲ್ಲಿರುವ ನಾಣ್ಯ ಯಾವುದಪ್ಪ ಅಂದರೆ ಎನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ. 6ನೇ ಪ್ರಶ್ನೆ, ಭಾರತ ಸರ್ಕಾರ 12 ವಾಣಿಜ್ಯ ಬ್ಯಾಂಕ್ಗಳನ್ನು ಡ್ಯಾಶ್ರಲ್ಲಿ ರಾಷ್ಟ್ರೀಕರಿಸಿತು. ಸೊ ಭಾರತ ಸರ್ಕಾರ 12 ವಾಣಿಜ್ಯ ಬ್ಯಾಂಕ್ಗಳನ್ನು 1969ರಲ್ಲಿ ರಾಷ್ಟ್ರೀಕರಣಕ್ಕೆ ಒಳಪಡಿಸುತ್ತದೆ. ಇನ್ನು ಗುಂಪುಗಳಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಬರೀಬೇಕು. 7ನೇ ಪ್ರಶ್ನೆ, ವಸ್ತು ವಿನಿಮಯ ಪದ್ಧತಿ ಎಂದರೇನು? ಎಸ್, ಸರಕುಗಳಿಗೆ ಸರಕುಗಳನ್ನೇ ವಿನಿಮಯ ಮಾಡಿಕೊಳ್ಳೋ ಪದ್ಧತಿಯನ್ನು ನಾವೇನಂತೀವಪ್ಪ ಅಂದ್ರೆ ವಸ್ತು ವಿನಿಮಯ ಪದ್ಧತಿ ಅಂತಾನೆ ಕರೆಯೋದು. ಮುಂದಿನ ಪ್ರಶ್ನೆ, ಹಣದ ಅರ್ಥವನ್ನು ತಿಳಿಸ್ರಿ. ಹಣ ಅಂದರೆ ಏನಪ್ಪ ಅಂದರೆ ವ್ಯಾಪಾರದ ಮಾಧ್ಯಮವಾಗಿ ಬಳಸ್ತಕ್ಕಂಥ ಒಂದು ವಸ್ತುವನ್ನೇ ಏನಂತ ಕರೆಯೋದು? ಹಣ ಅಂತ ಕರೆಯೋದು. 9ನೇ ಪ್ರಶ್ನೆ, ಭಾರತದ ಕೇಂದ್ರ ಬ್ಯಾಂಕ್ ಯಾವುದು? ಸೊ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಚಲಾವಣೆಯಲ್ಲಿರುವ ಕೇಂದ್ರ ಬ್ಯಾಂಕ್ ಯಾವುದಂದರೆ ಅದು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 10ನೇ ಪ್ರಶ್ನೆ ಕೇಳಿದರು, ಹಣದ ಕಾರ್ಯಗಳನ್ನು ಪಟ್ಟಿ ಮಾಡ್ರಿ ಅಂತ ಕೇಳಿದರು. ಸೊ ಹಣದಲ್ಲಿ 2 ಪ್ರಕಾರದ ಕಾರ್ಯಗಳು ಬರ್ತವೆ. ಒಂದು ಪ್ರಾಥಮಿಕ ಕಾರ್ಯ ಬರ್ತದೆ, ಇನ್ನೊಂದು ಹಣದ ಪೂರಕ ಕಾರ್ಯಗಳು ಅಂತ ಬರ್ತದೆ. ಈ ಪ್ರಾಥಮಿಕ ಕಾರ್ಯಗಳಲ್ಲಿ ಬರುವುದು ಯಾವುದಪ್ಪ ಅಂದರೆ ವಿನಿಮಯ ಮಾಧ್ಯಮ ಮತ್ತು ಮೌಲ್ಯ ನಿರ್ಣಯ ಅಂತ ಹೇಳೋದು. ಇನ್ನು ಹಣದ ಪೂರಕ ಕಾರ್ಯಗಳಲ್ಲಿ ಯಾವ ಬರ್ತಾವಪ್ಪ ಅಂದ್ರೆ ವಿಳಂಬಿತ ಸಂದಾಯದ ಪ್ರಮಾಣ, ಮೌಲ್ಯ ಸಂಗ್ರಹ ಮತ್ತು ಮೌಲ್ಯದ ವರ್ಗಾವಣೆ ಅನ್ನೋದನ್ನು 3 ಪಾಯಿಂಟು ಬರಿಬೇಕು. ಇನ್ನು ಹಣದ 3ನೇದು ಇತರೆ ಕಾರ್ಯಗಳು ಬರ್ತದೆ, ಅದು ಸಾಲದ ತಳಹದಿ ಅಂತ ಬರಿಬೋದು ಮತ್ತು ಬಂಡವಾಳದ ಉತ್ಪಾದಕತೆ ಹೆಚ್ಚಳ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ವಿವಿಧ ಬ್ಯಾಂಕ್ಗಳನ್ನು ಹೆಸರಿಸ್ರಿ ಅಂತ ಕೇಳಿದರು. ಇಲ್ಲಿ ವಿವಿಧ ಪ್ರಕಾರದ ಬ್ಯಾಂಕ್ಗಳು ಯಾವಿದಾವೆ ಅಂದರೆ ಕೈಗಾರಿಕಾ ಬ್ಯಾಂಕ್ ಇದ್ದಾವೆ, ವಿನಿಮಯ ಬ್ಯಾಂಕು, ಉಳಿತಾಯ ಬ್ಯಾಂಕು, ಸಹಕಾರಿ ಬ್ಯಾಂಕ್ಗಳು, ಭೂ ಅಡಮಾನ ಬ್ಯಾಂಕುಗಳು ಮತ್ತು ವಾಣಿಜ್ಯ ಬ್ಯಾಂಕುಗಳು ಕೂಡ ಏನಾದವಪ್ಪ ಅಂದ್ರೆ ಅಸ್ತಿತ್ವದಲ್ಲಿ ಇದ್ದಾವೆ. ಮುಂದಿನ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳನ್ನು ಬರೀರಿ ಅಂತ ಕೇಳಿದರು. ಅದು ನೋಟು ಚಲಾವಣೆ ಬರ್ತದೆ, ಸರ್ಕಾರದ ಬ್ಯಾಂಕು, ಬ್ಯಾಂಕ್ಗಳ ಬ್ಯಾಂಕ್ ಇದೆ, ಆಮೇಲೆ ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತದೆ, ಸಾಲದ ನಿಯಂತ್ರಣ ಮಾಡ್ತದೆ, ವಿದೇಶಿ ವಿನಿಮಯ ಮಾಡ್ತದೆ, ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಮಾಡ್ತದೆ, ಕೃಷಿಗಾಗಿ ಸೌಲಭ್ಯಗಳನ್ನು ಸಹಿತ ಏನು ಮಾಡ್ತದಪ್ಪ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದೆ ಅಂತ ಬರೆದ್ರೆ ಸಾಕು. ಇಷ್ಟು ಹಣ ಮತ್ತು ಸಾಲ ಅಂತಕ್ಕಂಥ ಪಾಠದ ಕಂಪ್ಲೀಟ್ ನಾನು ಕ್ವಶನ್ ಆನ್ಸರ್ಗಳನ್ನು ಕೊಟ್ಟಿದ್ದೀನಿ. ಸೊ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ, ದಯಮಾಡಿ ಅವುಗಳನ್ನು ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.